ಈ ವರ್ಷ ಭಾರತದಲ್ಲಿ ಎರಡು ರೀತಿಯಲ್ಲಿ ಜನ ಮುಳುಗಿದ್ರು. ಒಂದು ಕುಂಭಮೇಳದಲ್ಲಿ ಮುಳುಗಿದ್ದು ನಮಗೆಲ್ಲ ಗೊತ್ತಿದೆ. ಇನ್ನೊಂದು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತವರು ಮುಳುಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಮುಳುಗೇಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಬೆನ್ನಲ್ಲೇ ಒಂದು ಪಾಸಿಟಿವ್ ಅಂಶ ಮಾತ್ರ ಭಾರತೀಯರಿಗೆ ಸಿಗ್ತಾ ಇದೆ. ಅದು ಈ ಚಿನ್ನದ ಲೋಹಕ್ಕೆ ಸಂಬಂಧಪಟ್ಟಂತೆ ಮೋಹ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮಗೆ ಗೊತ್ತು. ಚಿನ್ನದ ರೇಟ್ ಅಂತೂ ಲಾಸ್ಟ್ ಒಂದು 6 ಮಂತ್ಸಿಂದ ರಾಕೆಟ್ ಸ್ಪೀಡ್ನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಬಟ್ ಈಗ ಇಳಿಕೆ ಹಾದಿಯಲ್ಲಿದೆ. ಹಾಗಾದರೆ ಇನ್ನೂ ಎಷ್ಟು ಕಡಿಮೆಗೆ ಬರ್ಬೋದು? 55,000ಕ್ಕೆ 10 ಗ್ರಾಮ್ ಚಿನ್ನ ಸಿಗುತ್ತಂತೆ, ಹೌದಾ? ಈ ಪ್ರಶ್ನೆಗಳಿಗೆ ಉತ್ತರ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಿನ್ನ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್. ಗಗನಕ್ಕೇರಿದ್ದ ಚಿನ್ನದ ದರ ಇಳಿಮುಖ. 55,000ಕ್ಕೆ ಇಳಿಯುತ್ತಾ 10 ಗ್ರಾಂ ಚಿನ್ನ. ಟ್ರಂಪ್ ಸುಂಕ ನೀತಿಯಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಷೇರುಪೇಟೆ ಪಾತಾಳಕ್ಕೆ ಕುಸಿದಿದೆ. 2-3 ದಿನ ಇದೇ ರೀತಿ ಇರಲಿದೆ ಅಂತ ಹೂಡಿಕೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಮಧ್ಯೆ ಚಿನ್ನದ ದರ ಕೊಂಚ ಇಳಿಮುಖಗೊಂಡಿದೆ. ಸದ್ಯ 90,000 ರೂಪಾಯಿ ದಾಟಿರುವ ಚಿನ್ನ ಮುಂದಿನ ದಿನಗಳಲ್ಲಿ 55,000 ರೂಪಾಯಿಗೆ ಇಳಿಕೆಯಾಗಲಿದೆ ಅಂತ ಅಮೆರಿಕ ಮಾರುಕಟ್ಟೆ ತಜ್ಞ ಜಾನ್ ಮಿಲ್ಸ್ ಹೇಳಿದ್ದಾರೆ. ಇದು ಈಗ ಚಿನ್ನ ಪ್ರಿಯರ ಹುಬ್ಬೇರಿಸಿದೆ. ಚಿನ್ನದ ದರದಲ್ಲಿ 40% ಇಳಿಕೆಯ ಬಗ್ಗೆ ಅಮೆರಿಕ ಅಂದಾಜಿಸಿದ್ರೆ ಸದ್ಯ ಹೂಡಿಕೆ ತಜ್ಞರ ಪ್ರಕಾರ 15% ಇಳಿಕೆ ಆಗಬಹುದು ಅನ್ನುವ ಲೆಕ್ಕಾಚಾರ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ 75,000 ಚಿನ್ನ ತಲುಪಬಹುದು ಅಂತಿದ್ದಾರೆ. ಏನು ಇವಾಗ ನಮಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಹತ್ತತ್ರ ಗ್ರಾಮ್ಗೆ 90,000 ರೂಪಾಯಿ, 10 ಗ್ರಾಮ್ಗೆ 9,000 ರೂಪಾಯಿ ಪ್ರತಿ ಗ್ರಾಮ್ಗಿದೆ. ಇದು ಬರುವ ದಿವಸಗಳಲ್ಲಿ 55,000 ರೂಪಾಯಿ 10 ಗ್ರಾಮ್ಗೆ ಅಥವಾ 1 ಗ್ರಾಮ್ಗೆ 5,500 ರೂಪಾಯಿಗೆ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಜಾನ್ ಮಿಲ್ಸ್ ತಿಳಿಸ್ಕೊಡ್ತಾ ಇದ್ದಾರೆ. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕೇವಲ 2 ವರ್ಷದಲ್ಲಿ ಚಿನ್ನದ ದರಗಳಲ್ಲಿ ಆಲ್ರೆಡಿ ನಾವು 40-50% ಏರಿಕೆಯನ್ನು ಕಂಡಿದ್ದೀವಿ. ಹಾಗಾಗಿ ಇಲ್ಲಿಂದ ಚಿನ್ನದಲ್ಲಿ ಕರೆಕ್ಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆ ಇಳಿಕೆ ಬಂದರೂ ಕೂಡ ನನ್ನ ಪ್ರಕಾರ ಒಂದು 10% ಇಳಿಕೆಯನ್ನು ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ನೋಡ್ಬೋದು. ಒಂದು 10% ಇಳಿಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಚಿನ್ನ 22 ಕ್ಯಾರೆಟ್ ಚಿನ್ನ ಇವಾಗ ಏನು ಹತ್ತತ್ರ 8,225 ರೂಪಾಯಿ ಪ್ರತಿ ಗ್ರಾಮ್ಗಿದೆ. ಅದು ಬರುವ ದಿವಸಗಳಲ್ಲಿ 7,000 ರೂಪಾಯಿಯಿಂದ 7,500 ರೂಪಾಯಿಗೆ ಬರುವ ಸಾಧ್ಯತೆಗಳಿದೆ. ಅಂದರೆ ಇಲ್ಲಿಂದ ಒಂದು 10% ಇಳಿಕೆಯನ್ನು ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿ ನೀವು 24 ಕ್ಯಾರೆಟ್ ಚಿನ್ನವನ್ನು ನೋಡೋದಾದ್ರೆ ಈಗೇನು ಹತ್ತತ್ರ 9,000 ರೂಪಾಯಿ ಪ್ರತಿ ಗ್ರಾಮ್ಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಇದೆ. ಇದು ಹತ್ತತ್ರ 8,000 ರೂಪಾಯಿ ಪ್ರತಿ ಗ್ರಾಮ್ಗೆ ಬರುವ ಸಾಧ್ಯತೆ ಇದೆ. ಯಾರ್ಯಾರು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಇದು ಒಳ್ಳೆ ಟೈಮ್ ಅಲ್ಲ. ಒಂಚೂರು ಕರೆಕ್ಷನ್ ಆಗಲಿ, ಅಟ್ಲೀಸ್ಟ್ ಒಂದು 10% 15% ಕರೆಕ್ಷನ್ ಆಗಲಿ. ಈ ಸಮಯದಲ್ಲಿ ಷೇರುಪೇಟೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗಿರೋದ್ರಿಂದ ಉತ್ತಮವಾದ ಷೇರುಗಳನ್ನು ಹಂತ ಹಂತವಾಗಿ ಪ್ರತಿಯೊಂದು ಇಳಿಕೆಯಲ್ಲಿ ಖರೀದಿ ಮಾಡೋದು ಒಳ್ಳೆಯದು. ಅಥವಾ ಶೇರ್ ಮಾರ್ಕೆಟ್ ನಾಲೆಜ್ ಯಾರಿಗಿಲ್ಲ ಅಂತಿದ್ದೀರೋ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ತಿಂಗಳು ಇನ್ವೆಸ್ಟ್ಮೆಂಟ್ಸ್ಗಳನ್ನು SIP ಮುಖಾಂತರ ಇಂತಹ ಇಳಿಕೆ ಸಮಯದಲ್ಲಿ ಮಾಡಿದರೆ ಮುಂದಿನ 2 ವರ್ಷ 3 ವರ್ಷಕ್ಕೆ ಅಧಿಕ ಲಾಭವನ್ನು ಖಂಡಿತವಾಗ್ಲೂ ಪಡೆಯಬಹುದು. ಚಿನ್ನದ ಮೇಲಿನ ಹೂಡಿಕೆಗೆ ಇದು ಸಕಾಲವಲ್ಲ, ಆದ್ರೆ ಚಿನ್ನ ಖರೀದಿಗೆ ಬೆಸ್ಟ್ ಟೈಮ್ ಅನ್ನೋದು ಹೂಡಿಕೆ ತಜ್ಞರ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ದರ ಇನ್ನಷ್ಟು ಕುಸಿಯುವ ಬಗ್ಗೆಯೂ ಲೆಕ್ಕಾಚಾರ. ಒಟ್ನಲ್ಲಿ ಚಿನ್ನ ಪ್ರಿಯರಿಗೆ ಬಂಪರ್ ಕಾಲ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.